ನಗರ ಪಂಚಾಯತಿನಲ್ಲಿ ಕಿರಣ್ ಅನ್ನೋರು ಸಹ ಒಂದು ಮುಂಚೂಣಿ ನಾಯಕ. ಅವರು ಅಧ್ಯಕ್ಷರು ಆಗ್ಬೇಕಂತೇಳಿ ಕಿರಣ್ ನನ್ನ ಹತ್ರ ಹೇಳಲಿಲ್ಲ. ಕಿರಣ್ ಹೇಳಿದ್ರಾಗ ನಾನು ಮಾಡ್ಬಿಡ್ತಾ ಇದ್ದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಸ್ಥಾನಕ್ಕೆ ನಿಗದಿಯಾಗಿತ್ತು. ಲಿಂಗಾಯತ ಸಮುದಾಯ ಮತ್ತು ರೆಡ್ಡಿ ಸಮುದಾಯ ಪೂರ್ಣಗೊಳಿಸಿದೆ. ಈಗ ತಿಗಳ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ. ಅಧ್ಯಕ್ಷರ ಸ್ಥಾನದಲ್ಲಿ ಕೂಡ ಇನ್ನು 2 ಕಮ್ಯುನಿಟಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕಾಯಿತು. ಆದರೆ ಕಾರಣಾಂತರಗಳಿಂದ ಸಿಗಲಿಲ್ಲ. ಅವ್ರಿಗೆ ಯಾವಾಗಾದ್ರೂ ಮಾತು ಕೊಟ್ಟಿದ್ವೋ ಆ ಮಾತು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ಳುವಂಥ ಸ್ಥಿತಿ ಬಂದರೆ ಗ್ಯಾರಂಟಿ ಅವ್ರಿಗೆ ಸಹಾಯವಾಗಿ ನಿಂತ್ಕೊಳ್ತೀವಿ. ಅವ್ರ ಬೆನ್ನಿಂದ ನಾವು ಇರ್ತೀವಿ. 4 ಜನಾಂಗಕ್ಕೆ 6 ತಿಂಗಳಂತ ಮಾತು ಕೊಟ್ಟಿದ್ದರು. ಆದರೆ ಅದರಲ್ಲಿ 2 ಜನಾಂಗದವರಾದರು. ಇನ್ನು ತಿಗಳ ಜನಾಂಗದವರು ಮತ್ತು SC ಜನಾಂಗಕ್ಕೆ ಅವರ ಸ್ವಾರ್ಥಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳಿಕೆ ಮತ್ತು ಅವರಿಗೆ ಅಭಿನಂದನೆ ಹೇಳಿಕೆ ಇಚ್ಛೆಪಡ್ತೇನೆ. ಅಧ್ಯಕ್ಷರ ಸ್ಥಾನದಲ್ಲಿ ಕೂಡ ಇನ್ನು 2 ಕಮ್ಯುನಿಟಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕಾಯಿತು. ಆದರೆ ಕಾರಣಾಂತರಗಳಿಂದ ಸಿಗಲಿಲ್ಲ. ಅವ್ರಿಗೆ ಯಾವಾಗಾದ್ರೂ ಮಾತು ಕೊಟ್ಟಿದ್ವೋ ಆ ಮಾತು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ಳುವಂಥ ಸ್ಥಿತಿ ಬಂದರೆ ಗ್ಯಾರಂಟಿ ಅವ್ರಿಗೆ ಸಹಾಯವಾಗಿ ನಿಂತ್ಕೊಳ್ತೀವಿ. ಅವ್ರ ಬೆನ್ನಿಂದ ನಾವು ಇರ್ತೀವಿ. ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಹಿಂದೆ ತುಳಿಯಲ್ಲ. ಯಾವತ್ತೂ ಮುಂದೆ ಹೋಗ್ತೀವಿ. ಇವತ್ತು ಸ್ವಲ್ಪ ಹಿಂದೆ ಹೊಡೆದಿರ್ಬೋದು, ಮುಂದೆ ಯಾವ ರೀತಿ ರಾಜಕಾರಣ ಮಾಡಬೇಕು, ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ಎಲ್ಲರಿಗೂ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಸ್ಥಾನಕ್ಕೆ ನಿಗದಿಯಾಗಿತ್ತು. ಈ ನಿಟ್ಟಿನಲ್ಲಿ 4 ವರ್ಗಗಳಿಗೆ ಲಿಂಗಾಯತ ಸಮುದಾಯ ಇರ್ಬೋದು, ರೆಡ್ಡಿ ಸಮುದಾಯ ಇರ್ಬೋದು, ಹಿಂದುಳಿದ ವರ್ಗ ತಿಗಳ ಸಮುದಾಯ ಇರ್ಬೋದು, ಪರಿಶಿಷ್ಟ SC ST ಇರ್ಬೋದು 6 ತಿಂಗಳಿಗಂತೇಳಿ ನಾವುಗಳೇ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಈ ಒಂದು ಸಂಪೂರ್ಣ ಅವಧಿಯನ್ನು ಲಿಂಗಾಯತ ಸಮುದಾಯ ಮತ್ತು ರೆಡ್ಡಿ ಸಮುದಾಯ ಪೂರ್ಣಗೊಳಿಸಿದೆ. ಈಗ ತಿಗಳ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ ಅಂತೇಳಿ ಹೇಳ್ಬೋದು. ನನ್ನ ಪ್ರೀತಿಯ ಸಹೋದರ, ನನ್ನ ಅಣ್ಣನಾದಂತಹ ಕಿರಣ್ ಅಣ್ಣ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಉಪಾಧ್ಯಕ್ಷ ಚುನಾವಣೆಗೆ ನನಗೆ ಸಹಕರಿಸಿ ಈ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಜನಪ್ರಿಯ ಶಾಸಕರಾದ MLA ಶಿವಣ್ಣವ್ರಿಗೆ, ನಮ್ಮ ಪ್ರಸಾದ್ ಅಣ್ಣವ್ರಿಗೆ, ನಮ್ಮ ಸುರ್ಜಕ್ನಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಅಮ್ಮನ್ ಕೃಷ್ಣಣ್ಣವ್ರಿಗೆ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಅವರು ಉಪಾಧ್ಯಕ್ಷರು ಆಗಬೇಕು ಅಂತ ಹೇಳಿದ್ರೆ ಇವತ್ತು ಇದರಲ್ಲಿ ಪ್ರಮುಖ ಪಾತ್ರ ನಮ್ಮ ಕಿರಣ್ ಅವ್ರದ್ದು. ಸದಸ್ಯರು ಕಿರಣ್ ಅವರು ಇದಕ್ಕೆ ಶ್ರಮಪಟ್ಟು ಇವತ್ತು ಒಂದು ಏನೋ ಒಂದು ಆದೇಶ ಮಾಡಿಸ್ಕೊಂಬಂದು ಇವತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ. ಇದರದ್ದು ಪೂರ್ತಿ ಕ್ರೆಡಿಟು ನಾನು ಕಿರಣ್ಗೆ ಕೊಡಲಿಕ್ಕೆ ನನಗೆ ಗೊತ್ತಿರೋದು. ಯಾಕಂದರೆ ನಾನು ವೈಯಕ್ತಿಕವಾಗಿ ನಾನು ಕಿರಣ್ಗೆ ಕೊಡ್ತೀನಿ. ಯಾಕಂದರೆ ನಾನು ಅದನ್ನು ನೋಡಿದ್ದೀನಿ, ಅವ್ರು ಓಡಾಡಿದ್ದು ಮಾಡಿದ್ದು ಎಲ್ಲನೂ ಎಷ್ಟೆಲ್ಲ ಅದರ ಹಿಂದೆಗಡೆ ಬಿದ್ದಿದ್ರು ಅಂತೇಳಿ. ಅದರಿಂದ ಕಿರಣ್ ಅವ್ರಿಗೂ ಮತ್ತು ಅರುಣ ಮಂಜುನಾಥ್ ಅವ್ರಿಗೂ ಸಹ ಒಳ್ಳೆಯದಾಗಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ. ಅವ್ರಿಗೆ ಮುಂದಿನ ದಿನ ಅವ್ರಿಗೆ ಒಳ್ಳೆ ರಾಜಕೀಯದ ಭವಿಷ್ಯ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೀನಿ. ನಗರ ಪಂಚಾಯತಿನಲ್ಲಿ ಕಿರಣ್ ಅನ್ನೋರು ಸಹ ಒಂದು ಮುಂಚೂಣಿ ನಾಯಕ. ಅವರು ಸಹ ಸದಸ್ಯರಾಗಿದ್ದಾರೆ. ಆದರೆ ಅವರು ಈ ಪಂಚಾಯತಿನಲ್ಲಿ 14 ಜನ ಸದಸ್ಯರು ಇನಾಮಿನೇಸ್ ಆಗಿ ಸೆಲೆಕ್ಟ್ ಆಗಿದ್ದು ವಿತೌಟ್ ಎಲೆಕ್ಷನ್ನು. ಅದಕ್ಕೆ ನಂದು ಸಹ ಪ್ರಮುಖ ಪಾತ್ರ ಇತ್ತು. ನಾನು ಸಹ ನಿಂತ್ಕೊಂಡು ಮುಂದೆ ನಿಂತು ಎಲೆಕ್ಷನ್ ಆಗಿದಾಗ ಎಲ್ಲರನ್ನೂ ಸಮಾಧಾನ ಮಾಡಿ ಇನಾಮಿನೇಷನ್ನು ನಾನೇ ಮಾಡಿಕೊಟ್ಟಿದ್ದು. ಅದರ ಕೀರ್ತಿ ನನಗೆ ಸಲ್ಲಬೇಕು. ಯಾಕಂದರೆ ಇನಾಮಿನೇಸ್ ಮಾಡಲಿಕ್ಕೆ ನಾನೇ ಮಾಡಿದ್ದು. ಅಧ್ಯಕ್ಷರು ಆಗಬೇಕಂತೇಳಿ ಕಿರಣ್ ನನ್ನ ಹತ್ರ ಹೇಳಲಿಲ್ಲ. ಕಿರಣ್ ಹೇಳಿದ್ರಾಗ ನಾನು ಮಾಡಿಬಿಡ್ತಾ ಇದ್ದೆ, ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ GTB ಗ್ರೇಟರ್ ಬೆಂಗಳೂರು ಇಲ್ಲ ಅಂತೇಳಿದ್ರೆ, ನಗರಸಭೆ ಇಲ್ಲ ಅಂತೇಳಿದ್ರೆ, ಪುರಸಭೆ ಆದರೆ ನಿಜವಾಗ್ಲೂ ಅವನನ್ನು ಅಧ್ಯಕ್ಷ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅವ್ರ ಅಧ್ಯಕ್ಷ ಆಗಲಿಲ್ಲ ಅಂತೇಳಿ ಕೆಲವು ಕಾಣದ ಕೈಗಳು ಇದ್ದೇ ಇರ್ತದೆ. ರಾಜಕೀಯ ಅಂತ ಹೇಳಿದ ಮೇಲೆ ನಿಮ್ಗೆ ಗೊತ್ತಿರುತ್ತಲ್ವ, ಕಾಣದ ಕೈಗಳು ಕೊಟ್ಟೇ ಕೊಡ್ತೀವಿ ಸರ್. ಅವ್ರು ಈಸ್ ಅ ಡಾಮಿನೇಟ್ ಲೀಡರ್. ಅವನು ಹೌದು, ಒಡಕಿನಿಂದಾಗಿ ಅವ್ರಿಗೆ ಕಿರಣ್ ಅವರಿಗೆ ಅಧ್ಯಕ್ಷ ಸ್ಥಾನ ತಪ್ಪಿತು. ಅದ್ರಾಗ ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಆಗಲೇಬೇಕು ಅಂತ ಮನುಷ್ಯ ಪ್ರಯತ್ನ ಪಟ್ಟಿದ್ರಾಗ ಅಧ್ಯಕ್ಷ ಸ್ಥಾನ ಆಗಲಿಕ್ಕೇನು ಕೊಡಲಿಕ್ಕೇನು ನಗರ ಪಂಚಾಯತಿನಲ್ಲಿ ದೊಡ್ಡ ವಿಷಯ ಏನಿರಲಿಲ್ಲ. ಬಟ್ ಹಿಂಗೆ ತುಳಿಬೇಕು ಅಂತೇಳಿ ಕೆಲವ್ರು ಇದ್ದೇ ಇರ್ತಾರಲ್ವ ಸರ್. ಅವರು ಲೀಡರ್ ಆಗಿಬಿಟ್ರೆ, ಅಧ್ಯಕ್ಷರಾಗ್ಬಿಟ್ರಾಗ ನನಗಿಂತ ಮೇಲೆ ಹೋಗ್ತಾರೆ ಅನ್ನೋಂಥ ಮನೋಭಾವದಿಂದ ರಾಜಕೀಯದಲ್ಲಿ ಮೇಲೆ ಹೋದ್ರಾಗ ನನಗಿಂತ ಮೇಲೆ ಹೋದ್ರಾಗ ಅವನು ಮತ್ತೆ ನಾವು ಲೀಡರ್ ಆಗಿಬಿಡ್ತಾನೆ, ನನಗೆ ಎಲ್ಲ ಜನ ಸಲ ಮಾಡೋದಿಲ್ಲ ಅಂತೇಳಿ. ಈಗ ಅವರು ಅಧ್ಯಕ್ಷರಾಗ್ಬಿಟ್ರಾಗ ಜನ ಸಲಾಮ್ ಅವ್ರಿಗೆ ಹೊಡಿತಾರಲ್ವ, ನನಗೆ ಹೊಡಿಯಲ್ಲ ಅನ್ನೋದು ಒಂದು ಮನೋಭಾವ ಇರುತ್ತೆ. ಗೊತ್ತಿಲ್ಲ ನನಗೆ, ಅದು ನಗರ ಪಂಚಾಯತಿ ಮೇಲೆ ನನಗೆ ಅಷ್ಟೊಂದು ಇದಿಲ್ಲ. ಓಕೆ, ಥ್ಯಾಂಕ್ ಯು. ಪ್ರೀತಿಯ ಸಹೋದರ, ನನ್ನ ಅಣ್ಣನಾದಂತಹ ಕಿರಣ್ ಅಣ್ಣ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅಧ್ಯಕ್ಷ ಒಂದು ಜನರಲ್ ಕ್ಯಾಟಗರಿ ಬಂದ ಸಮಯದಲ್ಲಿ ಎಲ್ಲ ನಾಯಕರುಗಳು 4 ಜನಾಂಗಕ್ಕೆ 6 ತಿಂಗಳಂತ ಮಾತು ಕೊಟ್ಟಿದ್ದರು. ಆದರೆ ಅದರಲ್ಲಿ 2 ಜನಾಂಗದವರಾದರು. ಇನ್ನು ತಿಗಳ ಜನಾಂಗದವರು ಮತ್ತು SC ಜನಾಂಗಕ್ಕೆ ಅವರ ಸ್ವಾರ್ಥಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳಿಕೆ ಮತ್ತು ಅವರಿಗೆ ಅಭಿನಂದನೆ ಹೇಳಿಕೆ ಇಚ್ಛೆಪಡ್ತೇನೆ.